ಅವರು ಕೂಡ ಭಾಗ್ಯವಂತ ವಿರಾಮವನ್ನು ಪ್ರಾರ್ಥಿಸಿದರು. घुमा घुमा ना घुमा बाहर घुमा बाहर घुमा बाहर घुमा बाहर घुमा घूम रहा है और एक बार चल अभी पकड़ अभी बाहर घुमा लिफ्ट करना ಮೊನ್ನೆ ಬೆಳಗಾವಲ್ಲಿ 23-25 ತನಕ ಕಾಂಪಿಟೇಷನ್ ಇತ್ತು ಸರ್. ಅದ್ರೊಳಗೆ ನಂದು ಆಲ್ ಇಂಡಿಯಾ ರೆಸ್ಲಿಂಗ್ ಚಾಂಪಿಯನ್ಶಿಪ್ ಒಳಗೆ ಸೆಕೆಂಡ್ ಪ್ಲೇಸ್ ಆಗೈತಿ. ಆಲ್ ಓವರ್ ಇಂಡಿಯಾ ಎಲ್ಲರೂ ಕಾಂಪಿಟೇಟರ್ಸ್ ಬಂದಿದ್ರು. ಅದ್ರೊಳಗೆ ಸೆಕೆಂಡ್ ಪ್ಲೇಸ್ ಆಗಿ ನನಗೀಗ ಮುಂದೆ ಉಜ್ಬೇಕಿಸ್ತಾನ್ ಕಳಿಸಿದ್ದಾರೆ. ಅದು ಈ ಬರೋ ಡಿಸೆಂಬರ್ 10ಗೆ ಹೋಗ್ಬೇಕು ಸರ್. ಇದು ನಮ್ಮ ಫ್ಯಾಮಿಲಿ ಅಂತನ ಚಲವಾಗಿತ್ತು ಸರ್. ಕುಸ್ತಿ ಪೈಲ್ವಾನ್ಕಿ ಮಾಡೋದು ಅವ್ರ ತಂದೆ ಮತ್ತು ನಮ್ಮ ಕಾಕಾರಾಗ್ಲಿ ಎಲ್ಲರೂ ಮಾಡಿಂದನ ನಾವು ಅವ್ರ ಇನ್ಸ್ಪಿರೇಷನ್ ಮಾಡತ್ತೀವಿ ಸರ್. ಸೆಕೆಂಡ್ ಪಿ ಓದಿದ್ದು ಸರ್ ಪದವಿ ಪೂರ್ವಕ ಕಾಲೇಜ್ ಗೌರ್ಮೆಂಟ್ ಪಿ ಉಣಕಲ್. ಉಣಕಲ್. ಓಕೆ ಖುಷಿ ಅಲ್ಲಿ ಎಲ್ಲ ನಿಮ್ಮ ಸಹಕಾರ ಕರ್ನಾಟಕ ಸಹಕಾರ ಇತ್ತು. ಅಲ್ಲಿ ಹೋಗಿ ನಾವು ಮೆಡಲ್ ಮಾಡ್ಬೇಕನ್ನೋ ಆಸೆ. ನಮ್ಮ ವಿಕ್ರಮ್ ಚಿಲ್ಲಣ್ಣವರ ನಮ್ಮ ಮಗಾರಿ ಅವರು ಇಲ್ಲೇ ಕಲ್ಮೇಶ್ವರ ಗಡಿ ಮನೆಯಿಂದ ಮೊದಲು ಸ್ಟಾರ್ಟಿಂಗ್ ತಾಲೀಮನ್ನ ಚಾಲೂ ಮಾಡಿದ್ರೆ. ಆದರೆ ನಮ್ಮ ಮನೆಯೊಳಗೆ ನಮ್ಮ ಅಜ್ಜಾರ ಕಾಲದಿಂದನೂ ಈ ಗಡಿ ಮನೆ ಕುಸ್ತಿ ಅನ್ನೋದು ಹಿಂದಿನ ಪುರಾತನ ಕಾಲದಿಂದನೂ ಬಂದಿದ್ದೆ. ಅದನ್ನು ಎತ್ತಿಡಿದಂಥ ನಮ್ಮ ಅಶೋಕ್ ಚಿಲ್ಲಣ್ಣವರು ನಮ್ಮ ಗಡಿ ಮನೆ ಬೆಳೆಸಿದ್ರು. ಅಲ್ಲಿ ಹಲವಾರು ಹುಡುಗರು ಇದೇ ರೀತಿ ಬೆಳೀತಾ ಇದ್ದಾರೆ. ನಾವು ಯಾವತ್ತೂ ನಮ್ಮ ಗಡಿ ಮನೆ ಗೊತ್ತಾಗಿಲ್ಲ. ಇನ್ನು ಮುಂದುವರ್ಸ್ಬೇಕು ಅನ್ನೋದು ನಮ್ಗೆ ಭಾಳ ಪ್ರಯತ್ನ ಐತಿ. ನಮ್ಮ ಹುಡುಗರನ್ನ ತಕ್ಕ ಎಲ್ಲ ಹುಡುಗರನ್ನ ಬೆಳೆಸ್ಬೇಕು ಅನ್ನೋದು ಒಂದು ನಮ್ಮ ಸಾಧನೆಯನ್ನು ಮಾಡ್ಬೇಕಂತ ಐತಿ. ವಿಕ್ರಮ್ ಚಿಲ್ಲಣ್ಣವರು ನಮ್ಮ ಸಹೋದರನ ಸುಪುತ್ರ. ಇವತ್ತು ಅವನು ಇಂಟರ್ನ್ಯಾಷನಲ್ ಉಜ್ಬೇಕಿಸ್ತಾನಕ್ಕೆ ಹೋಗೋದು ನಮ್ಗೆ ಭಾಳ ಖುಷಿ ಆಗೈತಿ. ಆಮೇಲೆ ಅವ ಸಣ್ಣಂದಿರ್ತಾನು ಗಡಿ ಮನೆಯೊಳಗೆ ಪ್ರಾಕ್ಟೀಸ್ ಮಾಡಿದ. ಅವನ ಸಾಧನೆ ನೋಡಿ ನಾವು ಮತ್ತೆ ಪ್ರಾಕ್ಟೀಸ್ ಮಾಡಿಸ್ಕೊಂತ ಮುಂದೆ ಈಗ ನಮ್ಮಲ್ಲಿ ಹುಡುಗರು ಅವನ ವೇಟ್ನಾಗ ಇಲ್ಲಾರ್ಕ ಮತ್ತು ಇದಕ್ಕೆ ಕಳ್ಸಿವಿ, ಅಲ್ಲಿ ಪುನಾಕ್ಕೆ ಕಳ್ಸಿವ್ರಿ. ಪುನಾ ಒಳಗೆ ಸಹ್ಯಾದ್ರಿ ಒಳಗೆ ಪ್ರಾಕ್ಟೀಸ್ ಮಾಡ್ತಾನೆ ರೀ. ಆಮೇಲೆ ಅದಕ್ಕೆ ಸಹಾಯ ಸಹಕಾರ ಮಾಡಿದ್ರಂದ್ರೆ ಇನ್ನೂ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಲಿಂಪಿಕ್ ಆಡುವ ಮಟ್ಟಿಗೆ ನಾವು ಬೆಳೆಸ್ತೇವೆ ಅನ್ನೋದು ನಮಗೊಂದು ಖುಷಿ ಐತಿ. ಬಹಳ ಹೆಮ್ಮೆ ಅನಿಸುತ್ತೆ ಸರ್. ಯಾಕಂದರೆ ಒಂದು ಉಣಕಲ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಅದು ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ PUCಗೆ ದಾಖಲಾದ ನಂತರ ಅವನು ನಮ್ಮ ಡಿಪಾರ್ಟ್ಮೆಂಟ್ ನಡೆಸ್ತಕ್ಕಂಥ ತಾಲೂಕು ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗ್ಯಾನ. ಇದರಿಂದ ನಮ್ಮ ಕಾಲೇಜಿಗೆ ಹೆಮ್ಮೆ, ಒಂದು ಕಿರೀಟ ಇದ್ದ ಹಾಗೆ. ಅಷ್ಟೇ ಅಲ್ಲ, ಇವತ್ತಿನ ದಿನದಲ್ಲಿ ರಾಷ್ಟ್ರೀಯ ಕುಸ್ತಿ ಸ್ಪರ್ಧೆಯಲ್ಲಿ ಸಿಲ್ವರ್ ಮೆಡಲನ್ನು ಪಡೆದು ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವನು ಪ್ರವೇಶ ಮಾಡ್ತಾ ಇದ್ದಾನೆ, ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾನೆ. ಅಂದರೆ ಇದು ನಮ್ಮ ಕಾಲೇಜಿಗೆ ಕಳಸ ಇದ್ದಂತೆ. ಆದ್ದರಿಂದ ಅವನಿಗೆ ನಾವು ಗುರುಗಳಾದಂಥವ್ರು ಏನು ಮಾಡ್ಬೇಕಂದ್ರೆ ಅವ್ರಿಗೆ ಸಂಪೂರ್ಣ ಆಶೀರ್ವಾದ ಮಾಡ್ತೀವಿ. ಅಷ್ಟೇ ಅಲ್ಲ, ಅಲ್ಲಿ ಒಂದು ಗೋಲ್ಡ್ ಮೆಡಲ್ ಪಡ್ಕೊಂಡು ಬರಲಿ ಅಂತ ನಾವು ಆಶೀರ್ವಾದ ಮಾಡ್ತೀವಿ.